ಶೂಟಿಂಗ್ ಪ್ರೋಸೆಸ್ ಅಲ್ಲಿ ತುಳು ಬೇರೆ ಕಲ್ತ್ಬಿಟ್ರಿ ನೀವು ಅಂತ. ಅದು ಅಂದ್ರೆ ತಕ್ಷಣದಲ್ಲಿ ಕಲಿಬೇಕಾಗಿ ಬಂತು. ಹಾಗಾಗಿ ಚೈತನ್ಯ ಅವರ ಫ್ರೆಂಡ್ ಒಬ್ರು ವಾಯ್ಸ್ ನೋಟ್ ಕಳಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳು ಮುಂಚೆ ಕತೆ ಹೇಳಿದ್ರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಅನಿರುದ್ಧ ಅಂತ ಒಬ್ಬ ಆಕ್ಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದರೆ ಚೈತನ್ಯ ಅವ್ರು ನನಗೆ ಒಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟು. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಅವ್ರ ಫ್ರೆಂಡ್ ಆಗಿ ಗೊತ್ತು, ಡೈರೆಕ್ಟರ್ ಆಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಾಣೋದು, ಮೈಕೆ ಹೊಡೆದಾಕ್ಬಿಟ್ಟ ಅಂತ. ನಾನು ಇದೇನು ಈ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ ಇನ್ನು ಸುಮ್ಮನೆ. ಸರಿ, ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟ್ರು, ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತು ಆಮೇಲೆ ನೋಡಿದ್ರೆ ಇನ್ನೊಂದ್ಸರ್ತಿ ಫೋನ್ ಬಂತು, ನಿಮ್ಮದು ನೆಕ್ಸ್ಟು ಇವ್ರಲ್ಲಿ ಬಂದ್ಬಿಡುತ್ತೆ ಕ್ಯಾರೆಕ್ಟ್ರು ಅಂತ ಅಂದರು. ಸರಿ, ನಾನು ಅಂದ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ. ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಆಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟ್ರು ನನಗೂ ಅದಕ್ಕೂ ಸರ್ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತ್ರು. ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕ್ಕೊಂಡು ಬಂದು ಕೂತ್ಬಿಟ್ರು. ಇನ್ನು ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯ 1-2 ಬೌನ್ಸರು, ಅದ್ರ ಜೊತೆ ಇನ್ನೊಂದಿಬ್ರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತ್ರು. ಯಾರು? ನಮಸ್ತೆ ಸರ್. ಹಾಂ ನಮಸ್ತೆ ಸರ್, ನಾನೇ ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರ್ ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡೋದಕ್ಕೆ. ಮೌನಪ್ರಿಯ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು. ಅಫ್ಕೋರ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೌನಪರ್ಯಾಗಿ ನೀವು ಯಾವ ರೀತಿಯಾಗಿ ಅಫ್ಕೋರ್ಸ್ ಚೆನ್ನಾಗಿ ಆಕ್ಟ್ ಮಾಡಿರ್ತೀರಾ. ನಿಮ್ಮನ್ನು ಹೇಳ್ಬೇಕು ಮೇಡಮ್, ನಾವು ಅನ್ಕೊಂಡ್ರೆ ಸುಮ್ಮನೆ ಮಾಡಿದ್ದೆಲ್ಲ ಅಡುಗೆ ಚೆನ್ನಾಗಿದೆ ಅಂತ ಇಲ್ಲ, ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕ್ತೀರ ಅಂತ ನಮ್ಗೆ ಗೊತ್ತಿದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ರಮೇಶ್ ಇಂದಿರಾ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು. ನೀವು ಚೈತನ್ಯ ಸರ್ ಹತ್ರ ಹೇಳ್ತಾ ಇದ್ರಂತೆ ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದ್ರಲ್ಲಿ ಜಡ್ಜ್ ಮಾಡಿದ್ದಾರೆ, ಇನ್ನೊಂದ್ರಲ್ಲಿ ಏನೇನೋ ರೋಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದ್ರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ, ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಕಥೆಯಲ್ಲಿ ಕೇಳಿದ್ದೀವಿ. ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ಹೊರಡಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು, ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳಿದಂಗೆ ಚಿಕ್ಕ ಹುಡುಗರು ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ ಅದನ್ನು ಕಣ್ಣು ನೋಡಿದ್ವಿ, ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಒಂದು ದೊಡ್ಡ ಸ್ಕ್ರೀನ್ ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಡ್ರ್ಯಾಗನ್ ಮಂಜು ಸರ್. ಎಸ್ ಸರ್, ಪ್ಲೀಸ್. ಪ್ರೊಡ್ಯೂಸರ್ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಎಸ್ ಸರ್, ಪ್ಲೀಸ್ ಟೇಕ್ ಯುವರ್ ಟೈಮ್. ಫೈಟ್ನ ಸೇಫಾಗಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನೊಂದು ಸರ್. ಯಾಕಂದರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ, ನೀವು ಆರ್ಟಿಸ್ಟ್ ಇವಾಗ ಬೇಡ, ನೀವು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಗ್ರೂಪ್ ಆಗಿ ಮಾಡಿಸಿದ್ರು ಸರ್. ತುಂಬ ಧನ್ಯವಾದಗಳು ಕೇರ್ಗೆ. ಥ್ಯಾಂಕ್ ಯು ಸರ್. That's so sweet. Thank you sir. Thank you so much.